ಕೆಪಿಸಿಸಿ ವತಿಯಿಂದ ಮೇ ಜೂನ್ನಲ್ಲಿ ಪತ್ರಾಂಕಿತ ಅಧಿಕಾರಿಗಳ ಹುದ್ದೆಗಳಿಗೆ ಪೂರ್ವಭಾವಿ ಮತ್ತು ಮುಖ್ಯ ಪರೀಕ್ಷೆ ಮುಗಿದ ನಂತರ ಸಂದರ್ಶನಕ್ಕೆ ಕರೆಯಲಾಗಿತ್ತು. ಜೂನ್ 2ನೇ ವಾರದಲ್ಲಿ ಸಂದರ್ಶನ ಪೂರ್ಣಗೊಳಿಸಿ ಅವರನ್ನು 20 ದಿನಗಳ ನಂತರ ಎಕೆಎಸ್ಎಸ್ಎ ಅಧ್ಯಕ್ಷ ಎಂದು ಹೇಳಿಕೊಂಡಿರುವಂತಹ ಕಾಂತಕುಮಾರ್ ಎಂಬುವರು ಜೂನ್ 3ರಂದು 3 ಜನರ ವಿರುದ್ಧದ ಮೇಲೆ ದೂರನ್ನು ವಿಧಾನಸೌಧ ಠಾಣೆಯಲ್ಲಿ ದಾಖಲಿಸಿರುತ್ತಾರೆ. ಅದರಲ್ಲಿ ಕೆಪಿಎಸ್ಸಿ ಅಧಿಕಾರಿಗಳ ಮೇಲೆ ಹಾಗೂ ವಿದ್ಯಾರ್ಥಿಗಳಾದ ಅನೂಪ್, ಮಂದಿರಾ, ಮಮಿತಾ ಎಂಬುವರ ಮೇಲೆ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ದುಡ್ಡಿನ ವ್ಯವಹಾರ ಹಾಗೂ ಹುದ್ದೆ ಕೊಡಿಸುವ ನಿಟ್ಟಿನಲ್ಲಿ 3 ಜನರ ಮೇಲೆ ಪ್ರಕರಣವನ್ನು ದಾಖಲು ಮಾಡಿರುತ್ತಾರೆ ಕಾಂತಕುಮಾರ್ ಎಂಬುವರು. ಅದಕ್ಕೆ ಸಂಬಂಧಿಸಿದಂತೆ ಪರಿಶಿಷ್ಟ ಜಾತಿಯವರ ಮೇಲೆ ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂತಹ ಬಿಎಸ್ಪಿಯ ರಾಜ್ಯಾಧ್ಯಕ್ಷ ಮಾರಸಂದ್ರ ಮುನಿಯಪ್ಪ ಅವರು ಪರಿಶಿಷ್ಟ ಜಾತಿ ವರ್ಗ ಧಾರ್ಮಿಕ ಅಲ್ಪಸಂಖ್ಯಾತರ ಒಕ್ಕೂಟದಿಂದ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಕಾಂತಕುಮಾರ್ ಮಾಡಿರುವ ಆರೋಪಗಳು ನಿರಾಧಾರವಾಗಿದೆ, ಯಾವುದೇ ಸಾಕ್ಷಿ ಇಲ್ಲದೆ ಆರಕ್ಷಕ ಠಾಣೆ ಇಲಾಖೆಯವರು ಯಾವ ಆಧಾರದ ಮೇಲೆ ದೂರನ್ನು ದಾಖಲು ಮಾಡಿಕೊಂಡರು ಎಂಬುದರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಸಹ ನೀಡಿದರು. ಮೇಲಿನ ಎಲ್ಲ ಅಂಶಗಳನ್ನು ನೋಡಿದರೆ ಕಾಂತಕುಮಾರ್ ಒಬ್ಬ ಪರಿಶಿಷ್ಟ ಜಾತಿಯ ವಿರೋಧಿ ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಇಂತಹ ಆಧಾರರಹಿತ ಆರೋಪಗಳನ್ನು ಮಾಡಿರುವಂತಹ ಶಾಂತಕುಮಾರ್ ಅವರನ್ನು ಕೂಡಲೇ ಬಂಧಿಸಿ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು, ಎಲ್ಲ ದೂರುಗಳನ್ನು ರಿಪೋರ್ಟ್ ಮಾಡಿ ಹಿಂಪಡೆಯಬೇಕು ಎಂದು ಇದೇ ವೇಳೆ ಸರ್ಕಾರಕ್ಕೆ ಒಕ್ಕೂಟದಿಂದ ಆಗ್ರಹ ಮಾಡಲಾಯಿತು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳಾದ ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷರಾದ ಪಿ. ಮೂರ್ತಿ ಹಾಗೂ ಬಿ. ಕೃಷ್ಣಪ್ಪ, ದಸಂಸ ರಾಜ್ಯಾಧ್ಯಕ್ಷರಾದ ವನವಳ್ಳಿ ನಾರಾಯಣರಾವ್ ಹಾಗೂ ದಸಂಸ ಕೃಷ್ಣಪ್ಪ ಬಣದ ರಾಜ್ಯಾಧ್ಯಕ್ಷರಾದ ಕೋಡಿಗಲ್ ರಮೇಶ್, ತ್ಯಾಗರಾಜ್, ವೇಣುಗೋಪಾಲ್ ಮೌರ್ಯ ಸೇರಿದಂತೆ ಅನೇಕ ದಲಿತ ಸಂಘಟನೆಗಳ ಮುಖಂಡರು ಸಹ ಇದೇ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದು ಕಾಂತಕುಮಾರ್ ಆರೋಪವನ್ನು ಸಾರಾಸಗಟವಾಗಿ ತಿರಸ್ಕರಿಸಿದ್ದಾರೆ. ಮಾಹಿತಿ ಬಂದಿದೆ. ಅದರಿಂದ ಇವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಹೇಳಿ ಅವನು ಹಿಂದೆ ಇದ್ದಂಥ ಅಧ್ಯಕ್ಷನಿಗೆ ಏಜೆಂಟ್ ಆತ ಹೋಗ್ಬಿಟ್ಟು ಈ ಒಂದು ಯಾವುದೋ ಪೊಲೀಸ್ ಸ್ಟೇಷನ್ಗೆ ದೂರನ್ನು ಕೊಟ್ಟಿದ್ದಾನೆ. ಯಾವುದೇ ಸಾಕ್ಷ್ಯ ಆಧಾರ ಎವಿಡೆನ್ಸ್ ಇಲ್ಲಿರ ಯಾಕಂದ್ರೆ ಮ್ಯಾಲ್ಗಪ್ಪ ಎವಿಡೆನ್ಸ್ ಇಲ್ಲಿರ ಅದು FIR ಮಾಡಿದ್ದಾರೆ. ಇವರು 3 ಜನ ಕೂಡ ದಲಿತರಿದ್ದಾರೆ. ಇವರು 14 ಜನ ಮೆಂಬರಲ್ಲಿ 3 ಮಾತ್ರ ಭ್ರಷ್ಟರು, ಉಳಿದವರ ಸತ್ಯಹರಿಚಂದ್ರ ಅಂತ ಲೆಕ್ಕನೇ ಗೊತ್ತಿಲ್ಲ. ಸರ್ಕಾರ ಒತ್ತಾಯ ಮಾಡಬೇಕಂತ ಈ ಥರ ಕಾರ್ಯಕ್ರಮಗಳನ್ನು ಬಿಡಬೇಕು. ಆಧಾರಗಳಿಂದಿರ ಏನು FIR ಮಾಡಿದಿರ ಅದನ್ನು ಕೂಡಲೇ ರದ್ದು ಮಾಡಬೇಕಂತ ಹೇಳಿ ಇವತ್ತು ನಾವು ಪರಿಶಿಷ್ಟ ಜಾತಿ ವರ್ಗ ಧಾರ್ಮಿಕ ಅಲ್ಪಸಂಖ್ಯಾತ ಒಕ್ಕೂಟ ವತಿಯಿಂದ ಮಾಳಿಗೆ ವರ್ಗ ಸಮಾಜ ಪಾರ್ಟಿ ಒಳಗೊಂಡಂಗೆ ಸರ್ಕಾರ ನಾವು ಒತ್ತಾಯ ಮಾಡ್ತೀವಿ. ಅಧಿಕಾರಿಗಳಿಗಾಗಲಿ ಅಥವಾ ಕೆಪಿಸಿ ಏನಿದೆ ಕರ್ನಾಟಕ ಅವರಲ್ಲಾಗಲಿ ಯಾವುದಾದ್ರೂ ಎವಿಡೆನ್ಸನ್ನು ಕೊಟ್ಟು ಕಂಪ್ಲೇಂಟ್ ಕೊಡಬೇಕು ಅಂತ ಪರಿಶೀಲನೆ ಮಾಡಿ ಅದರ ಮೇಲೆ ಕ್ರಮ ತಗೋಬೇಕು. ನಮ್ಮದೇ ಅಭ್ಯಂತರ ಇಲ್ಲ. ಒಂದು ಫೋನ್ ಮಾಡಿದರೆ ಆ ಸಮಾಜವನ್ನು ಒಂದೇ ಕಾರಣಕ್ಕೆ ಈ 3 ಜನ ಏನಿದ್ದಾರೆ, ಅದೇ ಥರ ಹೊಸಮನಿ ಶಾಂತವಶಿನಿ ಸದಸ್ಯರು, ಇವರ 3 ಜನದ ಮೇಲೆ 3 ಜನದ ಅಭ್ಯರ್ಥಿಗಳು ಕೇಸ್ ಆಗಿದೆ. ಒಂದು ಕಡೆ ಕನಿಷ್ಠ ಜಾತಿ ವರ್ಗ ಹಿಂದೂ ವರ್ಗ ಧಾರ್ಮಿಕ ಅಲ್ಪಸಂಖ್ಯಾತ ಪರವಾಗಿದ್ದೀವಿ ಎಂದು ಸರ್ಕಾರ ಹೇಳ್ತದೆ. ದಿನ ನೋಡಿದ್ರೆ ಟಿವಿ ಪೇಪರ್ಗಳಲ್ಲಿ ರಾಹುಲ್ ಗಾಂಧಿ ಅವರು ಸಂವಿಧಾನವನ್ನು ಕೊಳ್ಳೆಗಾಕಿ ಸುತ್ತಾಡ್ತಾ ಇರ್ತಾರೆ. ಸಿದ್ದರಾಮಯ್ಯವರು ಮತ್ತು ಅವರ ಸಂಘಟಕರು ಹಿಂದೆ ಕೂಡ ಹೇಳ್ತಾರೆ.
ಪರಿಶಿಷ್ಟ ಜಾತಿನವರಿಗೆ ನೀವು ದಲಿತರಿಗೆ ಯಾಕೆ ಕಿರುಕುಳ ಕೊಡ್ತಾ ಇರ್ತಕ್ಕಂಥದ್ದನ್ನ ನಾವು ಈ ಒಕ್ಕೂಟದಿಂದ ಸರ್ಕಾರ ಪ್ರಶ್ನೆ ಮಾಡ್ತೀವಿ.